ನಾವು ಜೀವಿಸುವುದು ಕೊಂಚ ಕಾಲ. ಆ ಕೃಪೆಯಿಂದ ನಾವು ಬದುಕುತ್ತಿದ್ದೇವೆ. ನಮ್ಮ ದಿನಗಳು ಕೊಂಚವೆಂದು ಎಣಿಸಿಕೊಳ್ಳಲು ಜ್ಞಾನ ಕೊಡು. ಆ ಜ್ಞಾನದ ಹೃದಯಕ್ಕಾಗಿ ನಾವು ಹಾತೊರೆಯಬೇಕು. 8ನೆಯ ಪಾಠವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು. ನಮಸ್ಕಾರ ನಮಸ್ಕಾರ ನಮಸ್ಕಾರ. 8ನೆಯ ಪಾಠಕ್ಕೆ ನಿಮಗೆ ಸುಸ್ವಾಗತ. ಬನ್ನಿ, ಇವತ್ತು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ಚರ್ಚೆ ಮಾಡೋಣ. ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ, ಬೋಧಕರಾಗಿರ್ತಕ್ಕಂಥ ರಾಜದಾಸ್, ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್ ಅವರು. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನೀತಿವಂತರಿಗೆ ಜ್ಞಾನ ಬೇಕಾಗಿದೆಯಾ ಎಂಬತಕ್ಕಂಥ ಅಂಶವನ್ನು ಈ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಹೇಳಿ, ನೀತಿವಂತರಿಗೆ ಜ್ಞಾನ. ಖಂಡಿತವಾಗಿಯೂ ಮೊದಲನೇದಾಗಿ ತಿಳ್ಕೊಳ್ಬೇಕಾದಂಥ ಅಂಶ, ನಾವ್ಯಾರು ನೀತಿವಂತರಲ್ಲ. ಒಂದು ವೇಳೆ ಆ ನೀತಿವಂತಿಕೆ ನಿಮ್ಮಲ್ಲಿ ಇದೆ ಅಂದುಕೊಂಡಂಥ ಪಕ್ಷದಲ್ಲಿ ಮೋಶೆಯು ಬರೆದ ಕೀರ್ತನೆ 90ನೇ ಅಧ್ಯಾಯದಲ್ಲಿ ಅದರ ಸ್ವರ್ಣವಾಕ್ಯವನ್ನು ಓದಿ ನಾವು ಮುಂದುವರಿಸೋಣ. ಕೀರ್ತನೆಗಳು 90ನೇ ಅಧ್ಯಾಯ 12ನೇ ವಾಕ್ಯ. ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡೆದುಕೊಳ್ಳುವೆವು. ಜ್ಞಾನದ ಹೃದಯ ಬರಬೇಕಾದರೆ ನಮ್ಮ ದಿನಗಳು ಕೊಂಚವೇ ಎಂಬುದು ಎಣಿಸಿಕೊಳ್ಳಲು ಕಲಿಸಬೇಕು. ಕಲಿತುಕೊಂಡಾಗ ನಮಗೇನಾಗ್ತದೆ? ದೇವರ ಕೃಪೆ ನಮ್ಮ ಮೇಲಿರ್ತದೆ. ಕಾರಣ ಇಷ್ಟೇ, ದೇವರ ಕೃಪೆ ನಮಗೆ ಪಾಪದಿಂದ ಬಿಡುಗಡೆಯನ್ನು ತರುತ್ತದೆ. ನೀವು ಮುಂದೆ ಹೋಗೋಕ್ಕಿಂತ ಮುಂಚಿತವಾಗಿ ಈ ವಚನವನ್ನು ನಾವು ಎಷ್ಟೋ ಸರಿ ಓದಿದ್ದೇವೆ. ಅದು ನಮ್ಮೆಲ್ರಿಗೂ 100 ವರ್ಷ ಬಾಳಬೇಕು, ನಮ್ಮೆಲ್ರಿಗೂ 120 ವರ್ಷ ಬಾಳಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಫಸ್ಟ್ ರಾಜದಾಸ್ ಅವರೇ? ಆಶೀರ್ವಾದ ಮಾಡಲು ಹೇಳ್ತಿರ್ತಾರೆ, ದೀರ್ಘಾಯುಷ್ಯ ಭಾವ ಅಂತ ಹೇಳ್ತಿರ್ತಾರೆ, ದೀರ್ಘವಾಗಿ ಬಾಳಲಿ ಅಂತ. ಅದು ಮನುಷ್ಯನ ಬಯಕೆ. ಓಕೆ. ಆದರೆ ನಾವು ಇರುವಂಥ ದಿನಗಳು ಒಂದು ಬುದ್ಧಿವಂತಿಕೆಯಲ್ಲಿ, ನೀತಿವಂತಿಕೆಯಲ್ಲಿ ಬಾಳಬೇಕು ಅಂತ ಅಲ್ವೇ? ಇಲ್ಲಿ ದೇವರ ವಾಕ್ಯ ಅದೇ ಕೀರ್ತನೆಗಳು 90ನೇ ಅಧ್ಯಾಯ 10ನೇ ವಚನವನ್ನು ನೋಡುವಾಗ, ಮನುಷ್ಯನ ಆಯಸ್ಸು 70 ವರ್ಷ, ಬಲ ಹೆಚ್ಚಿದರೆ 80. ಆ 80 ಆಗಲಿ 70 ಆಗಲಿ 100 ವರ್ಷ ಆಗಲಿ ಅವರ ಜೀವಿತ ಹೇಗಿರ್ತದಂತೆ? ಕಷ್ಟ ಸಂಕಟಗಳೇ ಅದರ ಆಡಂಬರ. ಇಲ್ಲಿ ದಾವೀದನು, ಇಲ್ಲ ಮೋಶೆಯು ಕೀರ್ತನೆ ಬರೆಯುವಾಗ, ಮೋಶೆ 120 ವರ್ಷ ಜೀವಿಸಿದ, ದಾವೀದನು 110 ವರ್ಷ ಜೀವಿಸಿದ. ಮನುಷ್ಯನ ಆಯಸ್ಸು ಕುಗ್ತಾ ಇದೆ. ಇವತ್ತು ಯಾವ ಮನುಷ್ಯನಿಗೂ ನಾನು ಇಷ್ಟೇ ವರ್ಷ ಜೀವಿಸುತ್ತೇನೆ ಎಂಬತಕ್ಕಂಥ ಭರವಸೆ ಇಲ್ಲ. ಯಾವ ಸಮಯದಲ್ಲಿ ನಮ್ಮ ಪ್ರಾಣ ನಮ್ಮಿಂದ ಹೋಗುತ್ತದೆ ಯಾರಿಗೂ ಇಲ್ಲ. ಆದರೆ ಇರುವಷ್ಟರ ಮಟ್ಟಿಗೆ ನಮ್ಮ ದಿನಗಳು ಕೊಂಚವೇ ಎಂಬುದನ್ನು ಎಣಿಸಿಕೊಳ್ಳೋದಕ್ಕೆ ಜ್ಞಾನದ ಹೃದಯವನ್ನು ಕೊಡು. ಆ ಜ್ಞಾನದ ಹೃದಯ ನಮಗೆ ಬಂದಾಗ ದೇವರ ವಾಕ್ಯದಂತೆ ನಡೆಯುತ್ತೇವೆ. ನಮ್ಮ ಸತ್ಯವೇದಗಳನ್ನು ಕೀರ್ತನೆಗಳು 119ನೇ ಅಧ್ಯಾಯ ಬಹಳ ಸುಂದರವಾದಂಥ ಕೀರ್ತನೆ. ಇದರಲ್ಲಿ 176 ವಚನಗಳಿದೆ. ಆ 176 ವಚನಗಳಲ್ಲೂ ಸಹ ಈ ಕೀರ್ತನೆಯನ್ನು ಬರೆದಿರ್ತಕ್ಕಂಥ ಕೀರ್ತನಗಾರನು ನಮಗೆ ಆ ಜ್ಞಾನದ ಹೃದಯವನ್ನು ಹೇಗೆ ಹೆಚ್ಚಿಸಿಕೊಳ್ಳುವುದು ಎಂಬುದನ್ನು ತಿಳಿಸಿದ್ದಾನೆ. ಕೀರ್ತನೆ 119 9ರಿಂದ 16ನೇ ವಚನಗಳನ್ನು ಗಮನಿಸುವಾಗ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಪ್ರತಿಯೊಬ್ಬ ಯೌವನಸ್ಥನು ಗಮನಿಸಬೇಕಾದದ್ದು. ನೀವು ಆಯಸ್ಸನ್ನು, ಜ್ಞಾನವನ್ನು, ತಿಳುವಳಿಕೆಯನ್ನು ಪಡೆಯುವುದು ಬೇರೆ ಯಾವುದಿದ್ರೂ ಅಲ್ಲ, ದೇವರ ವಾಕ್ಯವನ್ನು ಗಮನದಲ್ಲಿ ಇಟ್ಟು ಅದರಂತೆ ನಡೆಯುವುದರಿಂದ. ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ, ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ದ ಸೀಕ್ರೆಟ್ ಆಫ್ ಸಿನ್ಲೆಸ್ ಲೈಫ್, ಪಾಪ ರಹಿತವಾದಂಥ ಜೀವಿತದ ರಹಸ್ಯ ಯಾವುದೆಂದರೆ ದೇವರ ವಾಕ್ಯವನ್ನು ಅಡಗಿಸಿಕೊಳ್ಳುವುದು. ಆ ದೇವರ ವಾಕ್ಯ ಅಡಗಿಸಿಕೊಟ್ಟದ್ದರಿಂದ ಯೋಸೇಫನು ಪಾಪ ಮಾಡಲಿಲ್ಲ. ಯಾಕೆಂದರೆ ನನ್ನ ಹೃದಯದಲ್ಲಿ ಆತನ ವಾಕ್ಯ ಇದೆ, ನಾನು ಹೇಗೆ ಆತನಿಗೆ ವಿರೋಧವಾಗಿ ಪಾಪ ಮಾಡಲಿ ಎಂಬುದಾಗಿ. ಇವತ್ತು ದೇವರ ವಾಕ್ಯ ಎಂಬತಕ್ಕಂಥದ್ದು ಕೇವಲ ಬಾಯಿಗಳಲ್ಲಿ ಮಾತ್ರ ಇದೆ, ಹೃದಯದಲ್ಲಿಲ್ಲ. ಅದಕ್ಕೋಸ್ಕರ ಅದನ್ನು ಸುಲಭವಾಗಿ ನಾವು ಪ್ರಸಂಗ ಮಾಡ್ತೇವೆ, ಸುಲಭವಾಗಿ ಹೇಳ್ತೇವೆ. ಆದರೆ ಹೃದಯದ ಅಂತರಾಳದಲ್ಲಿ ಇದ್ದರೆ ಪಾಪವನ್ನು ದ್ವೇಷಿಸ್ತೇವೆ, ಪಾಪವನ್ನು ಮಾಡದಂತೆ ನಾವು ನಮ್ಮನ್ನು ಕಾಪಾಡಿಕೊಳ್ತೇವೆ. ಸತ್ಯವೇದವು ಆತನ ಜೊತೆ ದಿನವೂ ನಡೆಯಬೇಕು ಎಂಬತಕ್ಕಂಥ ರೀತಿಯಲ್ಲಿ
ಲೇಖಕರು ಬರೆದಿದ್ದಾರೆ ಭಾನುವಾರದ ಪಾಠದಲ್ಲಿ, ದಿನವೂ ದೇವರ ಜೊತೆ ನಡಿಬೇಕು. ಅನೋಕನು ದಿನನೂ ದೇವರ ಜೊತೆ ನಡೆದ. ಎಷ್ಟೋ ಜನರು ಏನು ಅನ್ಕೊಂಡಿದ್ದಾರೆ ಅಂದರೆ ಲಿಟ್ರಲ್ ಆಗಿ ಅನೋಕನು ದೇವರ ಜೊತೆ ನಡೆದ ಅಂತ. ಅದ್ರ ನಿಜವಾಗ್ಲೂ ನಡೆದಿದ್ದೇನು ಪಾಸ್ಟರ್ ರಾಜದಾಸ್? ಖಂಡಿತವಾಗಿ ಅದು ದಿನನಿತ್ಯದ ನಡಿಗೆ ಅಲ್ಲ, ಆದರೆ ಆತ್ಮಿಕವಾಗಿ ಆತನ ಜೀವಿತ ಕಾಲವೆಲ್ಲ ದೇವರ ಸಂಗಡ ಸಂಪರ್ಕ ಇಟ್ಕೊಂಡಿದ್ದಂತೆ. ಅವನು ಕೆಲಸ ಮಾಡಲಿ, ಮನೇಲಿರಲಿ, ಫ್ರೆಂಡ್ಸ್ ಜೊತೆ ಇರಲಿ, ಯಾವಾಗಲೂ ದೇವರು ಕೂಡ ನಡೆದ ಅಂತ ಹೇಳಿದ್ರೆ ದೇವ್ರ ಧ್ಯಾನ ಮಾಡ್ತಾಯಿದ್ದ, ಸ್ಮರಣೆ ಮಾಡ್ತಾಯಿದ್ದ, ದೇವರ ಸಂಗಡ ಅನ್ಯೋನ್ಯತೆಯಲ್ಲಿ ನಡೀತಾ ಇದ್ದಂತ ಆತ್ಮಿಕವಾಗಿ. ಹೇಳಿ. ಖಂಡಿತವಾಗಿ ಈ ಅನೋಕನ ಉದಾಹರಣೆ ತೆಗೆದುಕೊಳ್ಳುವಾಗ ಆದಿಕಾಂಡ 5:21 ವಚನ ಹೇಳ್ತದೆ, ಆತನು ಈ ಲೋಕದಲ್ಲಿ ಜೀವಿಸಿದ್ದು 365 ವರ್ಷಗಳು, ಆದರೆ 300 ವರ್ಷ ದೇವರ ಜೊತೆಯಲ್ಲಿ ನಡೆದಂತೆ. 65 ವರ್ಷ ಯೌವನಸ್ಥನಾಗಿದ್ದ, ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿರ್ಬೋದು, ಅದನ್ನೆಲ್ಲ ದೇವರು ಮರೆತು ಆ 300 ವರ್ಷ ನನ್ನ ಜೊತೆಯಲ್ಲಿ ಇದ್ದೀಯಲ್ಲ. ನಾನು ಸದಾ ಹೇಳ್ತಕ್ಕಂಥದ್ದು, ಎಲ್ಲ ಒಂದು ಬರ್ತ್ಡೇ ಫಂಕ್ಷನಲ್ಲಿ ಹೋಗ್ತಕ್ಕಂಥದ್ದು, ಎಷ್ಟು ವರ್ಷ ಜೀವನ ಮಾಡ್ತೀವಿ ಎಂಬುದಾಗಿ ಮುಖ್ಯವಲ್ಲ, ಆದರೆ ಇರುವಷ್ಟರ ವರ್ಷ ದೇವರ ಜೊತೆಯಲ್ಲಿ ಎಷ್ಟು ವರ್ಷ ನಡೆದಿದ್ದೇವೆ ಅದು ಬಹಳ ಮುಖ್ಯ ಎಂಬತಕ್ಕಂಥದ್ದು. ಇಲ್ಲಿ ಹೇಗೆ ನಡೀಬೇಕು ಅನ್ನೋದನ್ನು ಕೀರ್ತನೆಗಳು 119:1 ವಚನ ಹೇಳ್ತದೆ, ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಿಗಾಗಿ ನಡೆಯುವವನು ಧನ್ಯನು. ಆತನ ಕಟ್ಟಳೆಗಳನ್ನು ಕೈಕೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು. ಅವರು ಆತನ ಮಾರ್ಗದಲ್ಲಿ ನಡೆಯುತ್ತಾರೆ, ಅನ್ಯಾಯ ಮಾಡುವುದೇ ಇಲ್ಲ. ಇಲ್ಲಿ ದೇವರ ವಾಕ್ಯವನ್ನು ನಾವು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡಾಗ ಪಾಪವನ್ನು ಮಾಡುವುದಕ್ಕೆ ಹೆದರುತ್ತೇವೆ, ಪಾಪವನ್ನು ಮಾಡುವುದಕ್ಕೆ ಭಯಪಡುತ್ತೇವೆ. ಭಕ್ತನಾದ ಸೊಲೊಮೋನನು ಹೇಳ್ತಕ್ಕಂಥದ್ದು, ದೇವರ ಭಯ ನಿಮ್ಮನ್ನು ಪಾಪದಿಂದ ದೂರವಿಡುತ್ತದೆ ಎಂಬುದಾಗಿ. ಹಾಗಿರುವಲ್ಲಿ ದೇವರ ಜ್ಞಾನ ನಮಗೆ ಬೇಕು. ಆ ಜ್ಞಾನವಿದ್ದಲ್ಲಿ, ಆ ತಿಳುವಳಿಕೆ ಇದ್ದಲ್ಲಿ ಎಚ್ಚರಿಕೆಯ ಜೀವಿತವನ್ನು ನಡೆಸುತ್ತೇವೆ. ಯಾವಾಗ ಈ ಜ್ಞಾನ ಇಲ್ಲ, ಈಗ ರೋಮಾಪುರದವರಿಗೆ 10:17 ವಚನದಲ್ಲಿ ಹೇಳ್ತದೆ, ಫೇತ್ ಕಮ್ಮತ್ ಬೈ ಹಿಯರಿಂಗ್ ಆ್ಯಂಡ್ ಹಿಯರಿಂಗ್ ಆಫ್ ಗಾಡ್ಸ್ ವರ್ಡ್. ನಂಬಿಕೆ ಹೇಗೆ ಹುಟ್ಟುತ್ತದೆ? ಸುಮ್ಮನೆ ಹುಟ್ಟಲಿಕ್ಕಿಲ್ಲ, ದೇವರ ವಾಕ್ಯವನ್ನು ಕೇಳೋದ್ರಿಂದ, ದೇವರ ವಾಕ್ಯವನ್ನು ಓದೋದ್ರಿಂದ. ಅದೇ ರೀತಿಯಲ್ಲಿ ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಾಗ ಪಾಪವನ್ನು ದ್ವೇಷಿಸುತ್ತೇವೆ, ಅದನ್ನು ಮಾಡಲಿಕ್ಕೆ ಹೆದರುತ್ತೇವೆ, ಮತ್ತು ದೇವರ ಸಮಾಧಾನ ನಮ್ಮ ಹೃದಯದಲ್ಲಿ ಸದಾ ಇರುವಂಥದ್ದಾಗಿದೆ. ಸೊ ದೇವರ ಆಜ್ಞೆಯನ್ನು ಪಾಲನೆ ಮಾಡ್ತಕ್ಕಂಥವ್ರು 119, 165 ವಚನದ ಪ್ರಕಾರ ದೇವರ ಆಜ್ಞೆಯನ್ನು ಪಾಲನೆ ಮಾಡ್ತಕ್ಕಂಥವ್ರಿಗೆ ಶಾಂತಿ, ಸಮಾಧಾನ ಇರ್ತದೆ. ಅವರು ಯಾವುದೇ ವಿಚಾರದಲ್ಲೂ ಎಡುವುದಿಲ್ಲ, ಅಲ್ವೇ? ಖಂಡಿತವಾಗಿ. ಅದೇನೇ ತಾನೇ ಕೀರ್ತನೆಗಳು 119, 105 ಹೇಳ್ತಕ್ಕಂಥದ್ದು, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ದಾರಿಗೆ ಬೆಳಕಾಗಿದೆ ಎಂಬುದಾಗಿ. ಕತ್ತಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವಿಗನಿಗೂ ದೇವರ ವಾಕ್ಯವೇ ಬೆಳಕಾಗಿದೆ. ಇಲ್ಲೆಲ್ಲೋ ಒಂದು ಕಡೆ ಲಾಸ್ಟಾಗಿ ಸಮಯಬದ್ಧರಾಗಿದ್ದೇವೆ, ಎಲ್ಲೋ ಒಂದು ಕಡೆ ಇದನ್ನು ಒಂಥರ ಲೀಗಲ್ ಆಗಿ ಇದೊಂದು ಲಾ, ಇದೊಂದು ಕಾನೂನು, ಇದನ್ನು ಮಾಡಲಿಲ್ಲ ಆ ರೀತಿಯಾಗಿ ಕೆಲವರು ಯೋಚನೆ ಮಾಡ್ತಾರೆ. ಆದರೆ ಇದು ನಾವು ದೇವರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯ ನಿಮಿತ್ತವಾಗಿ ನಾವು ಈ ಆಜ್ಞೆಗಳ ಕೈಗೊಂಡು ನಡೀತಿದ್ದೀವಿ ಅಂತಕ್ಕಂಥ ಅಂಶವನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥವನು ಧನ್ಯನು. ಈಗ ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ, ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಬನ್ನಿ, ನಮ್ಮ ಸುಂದರವಾಗಿರ್ತಕ್ಕಂಥ ಈ ಸಂಪತ್ ಶಾಲೆಯ ಪಾಠದ ಚರ್ಚೆಯನ್ನು ಮುಂದುವರಿಸೋಣ. ನಮ್ಮ ದಿನಗಳನ್ನು ಲೆಕ್ಕ ಮಾಡಲು ನಮಗೆ ತಿಳಿಸಿಕೊಡು. ಹೇಳಿ. ಇದು ದಾವಿದನ ಪ್ರಾರ್ಥನೆ ಆಗಿತ್ತು, ಮೋಶೆಯ ಪ್ರಾರ್ಥನೆ ಆಗಿತ್ತು, ಕ್ಷಮಿಸಿ. ಮೋಶೆ ಈ 90ನೇ ಕೀರ್ತನೆಯನ್ನು ಮೋಶೆನೇ ಬರೆದ ಎಂಬುದಾಗಿ ತಜ್ಞರು ಹೇಳ್ತಾರೆ. ಮೋಶೆ ಪ್ರಾರ್ಥನೆ ಅಂತ ಹೇಳಿದ್ರೆ, ಮನುಷ್ಯನ ಆಯುಷ್ಕಾಲ 70 ವರ್ಷ, ಬಲ ಹೆಚ್ಚಿದರೆ 80 ವರ್ಷ, ಕಷ್ಟ ಸಂಕಟಗಳೇ ಅದರ ಆಡಂಬರ. ಈ ಕೊಂಚ ದಿವಸಗಳನ್ನು ನಾವು ದಿನನಿತ್ಯ ಲೆಕ್ಕ ಹಾಕ್ತಾ ಹೋದರೆ ಆಗ ನಮ್ಮ ಜೀವನ ಎಷ್ಟು ನಶ್ವರ ಎಂಬ ಅರಿವು ಆಗುತ್ತೆ. ಇವತ್ತು ನಾವು ಭಾಳ ಕಾಲ ಇದೀವಿ ಅಂತ ಹೇಳಿದ್ರೆ ಭಾಳ ತಾತ್ಸಾರ ಮಾಡ್ಬೋದು, ಆದರೆ ನಮ್ಮ ಜೀವನ ಯಾವುದು ಹೋಲಿಕೆ ಮಾಡಿದಾನೆ ಕೀರ್ತನೆಗಾರ ಅಂತ ಹೇಳಿದ್ರೆ, ಹುಲ್ಲಿಗೆ, ಅಡವಿಯಲ್ಲಿ ಬೆಳೆಯುವಂಥ ಹುಲ್ಲಿಗೆ ಹೋಲಿಕೆ ಆಗಿದೆ. ಹುಲ್ಲು ಬೆಳಗ್ಗೆ ಬೆಳೀತದೆ, ಸಾಯಂಕಾಲ ಕೊಯ್ದಾಗ ಅದು ಒಣಗೋಗುತ್ತೆ. ನಮ್ಮ ಜೀವನ ಅಷ್ಟೇ ನಶ್ವರ ಅಂತ ಹೇಳಿ ಹೋಲಿಕೆ ಮಾಡ್ತಾರೆ. ನಮ್ಮ ಜೀವನ ಮತ್ತೆ ಯಾವ್ದು ಹೋಲಿಕೆ ಆಗಿದೆ ಅಂತ ಹೇಳಿದ್ರೆ ಹಾವಿಗೆ ಹೋಲಿಕೆ ಆಗಿದೆ ಅಂತೆ. ಹಾವಿ ನೋಡ್ತೇವೆ, ಸ್ವಲ್ಪ ಹೊತ್ತಾದ್ಮೇಲೆ ಅದು ಮಾಯ ಆಗಿಬಿಡುತ್ತೆ. ಹಾಗೆಯೇ ಇವತ್ತು ನಾವು ಸ್ವಲ್ಪ ಕಾಲ ಜೀವಿಸ್ತೇವೆ, ನಂತರ ಇರಲ್ಲ. ಆ ಸ್ವಲ್ಪ ಕಾಲದಲ್ಲಿ ನಾವು ದೇವ್ರನ್ನ ಏನು ಮಾಡ್ಬೇಕಂತೆ? ಮಹಿಮೆ ಪಡಿಸ್ಬೇಕಂತೆ, ದೇವರಿಗೆ ಮೆಚ್ಚುಗೆಯಾಗಿ ನಡೀಬೇಕಂತೆ. ಇದು ದೇವ್ರ ಉದ್ದೇಶ. ಅಷ್ಟು ಮಾತ್ರ ಅಲ್ಲ, ಸ್ವಾಮಿ ಈ ಒಂದು ಆಯುಷ್ಯನ ಯಾವ್ದು ಹೋಲಿಕೆ ಅಂತ ಹೇಳಿದ್ರೆ ನೆರಳಿಗೆ ಹೋಲಿಕೆ ಮಾಡಿದ್ದಾನೆ. ನೆರಳು ನೋಡ್ತೇವೆ, ಅದು ಬೆಳಗ್ಗೆ ನೋಡಿದಾಗ ಉದ್ದವಾಗಿರುತ್ತೆ, ಮಧ್ಯಾಹ್ನ ನೋಡಿದಾಗ ಭಾಳ ಕೊಂಚವಾಗಿರುತ್ತೆ.
ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಸ್ವಲ್ಪನೇ ಸಮಯ, ಆದರೆ ಅಷ್ಟು ಜಲ್ದಿ ನೆರಳು ಮಾಯನೇ ಆಗ್ಬಿಡುತ್ತೆ. ಮಧ್ಯಾಹ್ನದಲ್ಲಿ ನೆರಳೇ ಕಾಣಲ್ಲ. ಸೊ ನಮ್ಮ ಪಾಸ್ಟರ್ ಪ್ರಸನ್ನವ್ರು ಹೇಳ್ದಂಗೆ ನಮ್ಮ ಜೀವನ ಯಾವಾಗ ನಮ್ಮಿಂದ ತೆಗೆಯಲ್ಪಡುತ್ತೆ ನಮ್ಗೆ ಗೊತ್ತಿಲ್ಲ. ನಾವು ಉಳಿದಿರೋದು ದೇವರ ಕೃಪೆ. ಅದಕ್ಕೆ ಯೆರೆಮೀಯ ಹೇಳ್ತಾನೆ, ನಾವು ಉಳಿದಿರೋದು ಯೆಹೋವನ ಕರುಣೆಯಿಂದಲೇ. ಆ ಪ್ರಯುಕ್ತವಾಗಿ ಈ ಅಲ್ಪ ಅವಧಿಯಲ್ಲಿ ನಾವು ದೇವರನ್ನ ಮಹಿಮೆ ಪಡಿಸಬೇಕಾಗಿದೆ, ದೇವರಿಗೆ ಮೆಚ್ಚುಗೆಯಾಗಿ ನಡಿಬೇಕು. ಹಾನೋಕನಾಗೆ ಯಾವಾಗಲೂ ದೇವರ ಸಂಗಡ ನಿಕಟವಾದ ಸಂಬಂಧ ಇಟ್ಕೊಂಡು ನಮ್ಮ ಅಲ್ಪ ಅವಧಿಯಲ್ಲಿ ನಾವು ದೇವರನ್ನ ಮಹಿಮೆ ಪಡಿಸಿದ್ರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ನಮಗೆ ಈ ಅಲ್ಪ ಅವಧಿಯಲ್ಲಿ ಸ್ವಾಮಿ ಏನು ಕೊಡೋದಂದರೆ ಒಂದು ನಿರೀಕ್ಷೆ ಇಟ್ಟಿದ್ದಾನೆ. ಭಯಪಡಿ, ಸ್ವಲ್ಪ ವರ್ಷ ಇರ್ಬೋದು, ಆದರೆ ನಾನು ನಿಮ್ಗೆ ಯಾವ ಜೀವ ಕೊಡ್ತೇನೆ. ಈ ಲೋಕದಲ್ಲಿ ನಮಗೆ 60 ವರ್ಷ 70 ವರ್ಷ 80 ವರ್ಷ ಇರ್ಬೋದು, ಆದರೆ ಸ್ವಾಮಿಯನ್ನು ನಂಬಿ ಆತ ನಮ್ಮ ಮೇಲೆ ನಿರೀಕ್ಷೆ ಇಟ್ಟರೆ ಸ್ವಾಮಿ ನಮಗೆ ನಿತ್ಯ ಜೀವ ಕೊಡ್ತಾನಂತೆ. ಈಗ ಲೆಕ್ಕ ಹಾಕು ಅಂತ ಹೇಳಿದ್ರೆ ಏನರ್ಥ? ಲೆಕ್ಕ ಹಾಕು ಅಂತ ಹೇಳಿದ್ರೆ ಪ್ರತಿದಿನ ನಮ್ಮ ಸಮಯ ಕಳೀತಾ ಇದೆ. ಇವಾಗ ಕ್ಯಾಲೆಂಡರ್ ನೋಡುವಾಗ ಪ್ರತಿದಿನ ಯಾವ್ದಾದ್ರು ಬರ್ತಾರೆ ಅಂತ ಹೇಳಿದ್ರೆ ನಾವು ಲೆಕ್ಕ ಹಾಕ್ತಿರ್ತೀವಿ, ಯಾವಾಗ ಬರ್ತಾರೆ. 1 ದಿನ ಆಯಿತು, 2 ದಿನ ಆಯಿತು, 1 ವಾರ ಆಯಿತು, 10 ದಿನ ಮುಗೀತು, ಇನ್ನು 10 ದಿನ ಇದೆ. ಉದಾಹರಣೆಗೆ ನನ್ನ ಮಗಳು ಕಳೆದ ತಿಂಗಳು ಹೇಳಿದ್ಲು, ಪಾಪ ನಾನು ಮುಂದಿನ ತಿಂಗಳು ಬರ್ತಾಯಿದ್ದೀನಿ 13ನೇ ತಾರೀಕು ಅಂತೇಳಿ. ಪ್ರತಿದಿನ ನಾವು ಲೆಕ್ಕ ಹಾಕ್ತಾ ಇದ್ದೀವಿ. ಹ್ಯಾನ ಬರಲಿಕ್ಕೆ ಇನ್ನೂ ಸ್ವಲ್ಪ ದಿನ ಇದೆ, ಇನ್ನು 1 ವಾರ ಇದೆ, ಇನ್ನೊಂದು 2 ದಿನ ಇದೆ, ನಾಳಿದ್ದು ಬರ್ತಾ ಇದ್ದಾಳೆ. ಈಗ ನನ್ನ ಹೆಂಡ್ತಿಗೆ ಹೇಳಿದೆ, ನಾಳಿದ್ದು ಹ್ಯಾನ ಬರ್ತಾ ಇದ್ದಾಳೆ ಅಂತೇಳಿ. ಸೊ ಇದು ಲೆಕ್ಕ ಹಾಕ್ತಾ ಇದ್ದೀವಿ. ಲೆಕ್ಕ ಹಾಕುವಾಗ ನಾವು ಏನಾಗ್ತಿರ್ತೀವಿ, ಸಿದ್ಧ ಆಗ್ತಿರ್ತೀವಿ. ಸಮೀಪ ಆಗ್ತಾ ಆಗ್ತಾ ಆ ಆಗಮನಕ್ಕಾಗಿ ಸಿದ್ಧರಾಗಬೇಕಾಗಿದೆ. ಇವತ್ತು ನಮ್ಮ ದಿನಗಳು ಸ್ವಲ್ಪ ಅಂತ ತಿಳ್ಕೊಂಡಾಗ ನಮ್ಮ ಜೀವನ ಶೈಲಿ ಬದಲಾಗಬೇಕು. ದಿನೇ ದಿನೇ ನಾವು ರೂಪಾಂತರ ಆಗಬೇಕು. ಸ್ವಾಮಿ ಬಯಸೋದು ಒಂದೇ, ನಾನು ನಿಮ್ಮನ್ನು ನನ್ನ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದ್ದೇನೆ, ಅದನ್ನು ನಾವು ಪಾಪದಿಂದ ಕಳ್ಕೊಂಡು ಬಿಟ್ಟಿದ್ದೇವೆ. ಅದು ಯೇಸು ಸ್ವಾಮಿ 2ನೇ ಸರಿ ಬಂದು ನಮಗಾಗಿ ತನ್ನ ಜೀವನ ಕೊಟ್ಟು ನಮ್ಮನ್ನೇನು ಮಾಡಿದ್ದಾನೆ, ಪುನರ್ರಚಿಸಿದ್ದಾನೆ. ಪುನಃ ತನ್ನ ಸ್ವರೂಪವನ್ನು ಪಡ್ಕೊಳ್ಳಿಕ್ಕೆ ಸಹಾಯ ಮಾಡಿದ್ದಾನೆ. ನಾವು ಸೈತಾನ ಮಕ್ಕಳಲ್ಲ, ನಾವು ದೇವರ ಮಕ್ಕಳು. ಈ ಅಲ್ಪ ಅವಧಿಯಲ್ಲಿ ದೇವರ ಗುಣಲಕ್ಷಣನ ಬೆಳೆಸ್ಕೊಳ್ಬೇಕು. ಎಷ್ಟು ಬೇಗ ನಮ್ಮ ಜೀವನ ಮುಗಿದ್ರು ಒಂದು ಮುಖ್ಯವಾಗಿರ್ತಕ್ಕಂಥ ವಾಗ್ದಾನ ಯೋಹಾನ 3ನೇ ಅಧ್ಯಾಯ 16ನೇ ವಚನದಲ್ಲಿದೆ. ಅದು ಒಂದು ವಾಗ್ದಾನದ ಮೇರೆಗೆ ನಾವು ಜೀವಿಸಿದ್ರೆ ಖಂಡಿತವಾಗ್ಲೂ ನಮಗೆ ಶಾಂತಿ, ಸಮಾಧಾನ, ನೆಮ್ಮದಿ ಇರ್ತದೆ. ಏನಂತೀರ? ದೇವರ ಪ್ರೀತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಅದನ್ನೇ ದೇವರು ಹೇಳಿದನು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟ, ತನ್ನನ್ನು ನಂಬೋರ್ಗೆ ಒಬ್ಬನಿಗೂ ನಾಶ, ಎಲ್ಲರೂ ನಿತ್ಯ ಜೀವ ಸಿಗೋದಂತೆ. ಇವತ್ತು ಆ ಪ್ರೀತಿಯಲ್ಲಿ ಬೆಳೆದರೆ ಮಾತ್ರ ನಿತ್ಯ ಜೀವ. 1 ಯೋಹಾನ 4ನೇ ಅಧ್ಯಾಯ 8ನೇ ವಚನ ಹೇಳುತ್ತೆ, ದೇವರು ಪ್ರೀತಿ ಸ್ವರೂಪಿ ಅಂತ. ಇವತ್ತು ಸ್ವಾಮಿ ನಮಗೆ ಅಲ್ಪಾವಧಿಯಲ್ಲಿ ಏನು ಬಯಸಂತ ಹೇಳಿದ್ರೆ, ನಾನು ಪ್ರೀತಿ ಸ್ವರೂಪಿ ಆದ ಪ್ರಯುಕ್ತವಾಗಿ ನೀವು ಸಹ ಪ್ರೀತಿಮಯವಾಗಿರ್ರಿ, ನಿಮ್ಮ ವೈರಿಗಳನ್ನು ಪ್ರೀತಿ ಮಾಡಿರಿ ಅಂತ ಹೇಳಿದ್ದಾನೆ. ಇವತ್ತು ಈ ಅಲ್ಪಾವಧಿಯಲ್ಲಿ ನಾವು ಪ್ರೀತಿ ಮಾಡಲಿಕ್ಕೆ ಆಗದೇ ಇದ್ದರೆ ಸ್ವಾಮಿ ಕೊಡುವಂಥ ದೀರ್ಘಾವಧಿ ನಿರಂತರವಾದ ಜೀವಿತದಲ್ಲಿ ಹೇಗೆ ಜೀವಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದಕ್ಕೆ ಇವತ್ತು ಇದು ಪ್ರೊಬೇಷನ್ ಪೀರಿಯಡು. ಪ್ರೊಬೇಷನ್ ಪೀರಿಯಡ್ ಅಂತ ಹೇಳಿದ್ರೆ ಇದು ಕೃಪಾಕಾಲ. ಈ ಸ್ವಲ್ಪ ಕಾಲನೇ ಕೃಪಾಕಾಲದಲ್ಲಿ ನಾವು ದೇವರಿಗೆ ಮೆಚ್ಚುಗೆಯಾಗಿ ಪ್ರೀತಿಮಯವಾಗಿ ದೇವರನ್ನು ಪ್ರೀತಿಸಬೇಕು ಮತ್ತು ನಮ್ಮ ನೆರೆಯವರನ್ನ ಪ್ರೀತಿಸಬೇಕು. ಯಾವಾಗ ಇದನ್ನು ಮಾಡ್ತೇವೆ ಆಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಓಕೆ, ಮುಂದೆ ಹೋಗೋಣ. ಕರ್ತನ ಪರೀಕ್ಷೆ ಹೇಳಿ. ಕರ್ತನ ಪರೀಕ್ಷೆ ನಾವು ನೋಡುವಾಗ ವಿಮೋಚನ ಕಾಂಡ 17ನೇ ಅಧ್ಯಾಯದಲ್ಲಿ ಮೆರಿಬಾ ಎಂಬಂತಹ ಸ್ಥಳದಲ್ಲಿ ಯೆಹೋವ ದೇವರನ್ನು ಪರಿಶೋಧಿಸ್ತಾರೆ ಇಸ್ರಾಯೇಲ್ಯರು. ಅದರ ಕುರಿತಾಗಿ ಇಲ್ಲಿ ಕೀರ್ತನೆಗಾರನು ಬರೀತಾನೆ. 81ನೇ ಅಧ್ಯಾಯ 7-8 ವಚನಗಳಲ್ಲಿ ಈ ರೀತಿ ಹೇಳುವಂಥದ್ದಾಗಿದೆ. ಕಷ್ಟದಲ್ಲಿ ಮೊರೆಯಿಟ್ಟ ನಿನ್ನನ್ನು ವಿಮೋಚಿಸಿದೆನು, ಗುಡುಗುವ ಮೋಡದಲ್ಲಿದ್ದು ನಿನಗೆ ಉತ್ತರವನ್ನು ಕೊಟ್ಟೆನು, ಮೆರಿಬಾ ಪ್ರವಾಹಗಳ ಬಳಿಯಲ್ಲಿ ನಿನ್ನನ್ನು ಪರೀಕ್ಷಿಸಿದೆನು. ನನ್ನ ಜನರೇ ಕೇಳಿರಿ, ಖಂಡಿತವಾಗಿ ಹೇಳುತ್ತೇನೆ, ಇಸ್ರಾಯೇಲರೇ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ಇಸ್ರಾಯೇಲರೇ ನೀವು ಕಿವಿಗೊಟ್ಟರೆ ತುಂಬ ಒಳ್ಳೆಯದು ಎಂಬುದಾಗಿ ದೇವರು ಇಲ್ಲಿ ಕರೆಯನ್ನು ಕೊಡ್ತಿದ್ದಾನೆ. ಆದರೆ ವಿಮೋಚನಕಾಂಡ 17ನೇ ಅಧ್ಯಾಯದಲ್ಲಿ ದೇವರಿಗೆ ಅವರು ಸ್ಥಾನವನ್ನು ಕೊಡಲಿಲ್ಲ, ಬದಲಾಗಿ ಮೋಶೆಗೆ ವಿರುದ್ಧವಾಗಿ ಮಾತನಾಡೋದನ್ನು ನಾವು ಕಾಣ್ತೇವೆ. ನಮಗಿಲ್ಲಿ ನೀರಿಲ್ಲ ಕುಡಿಲಿಕ್ಕೆ ಎಂಬುದಾಗಿ ದೇವರನ್ನೇ ಅವರು ಪರಿಶೋಧಿಸ್ತಾರೆ. ಇಂತಹ ಸಂದರ್ಭದಲ್ಲಿ ಇಲ್ಲಿ 2 ಪ್ರಾಮುಖ್ಯವಾದಂತಹ ಒಂದು ಅಂಶಗಳನ್ನು ನಾವು ಕಲಿಬೇಕೇನಪ್ಪ ಅಂತಂದರೆ, ನಾವು ಇಸ್ರಾಯೇಲರು ಮಾಡಿದಂತಹ ಆ ತಪ್ಪುಗಳನ್ನು ಮಾಡಬಾರ್ದು, ಮೊಟ್ಟ ಮೊದಲನೇದು. ಎರಡನೇದೇನಪ್ಪ ಅಂತಂದರೆ, ಇಸ್ರಾಯೇಲರು ಆ ತಪ್ಪನ್ನು ಮಾಡಿದರೂ ಸಹ ದೇವರು ತನ್ನ ಅಪಾರವಾದಂತಹ ಕೃಪೆಯನ್ನು ಸುರಿಸಿ ದೇವರು ಅವರ ಒಂದು ಬೇಡಿಕೆಗಳನ್ನು ಈಡೇರಿಸುವುದನ್ನು ನಾವಲ್ಲಿ ಕಾಣ್ತೇವೆ. ಎರಡನೆಯದು 105ನೇ ಕೀರ್ತನೆ. ಈ 105ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ಇದು ಯೋಸೇಫನ ಕುರಿತಾಗಿ ಬರೆಯಲ್ಪಟ್ಟಂತಹ ಒಂದು ಕೀರ್ತನೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ಈ ಭಾಗದಲ್ಲಿ ನಾವು ಕಾಣಬಹುದಾಗಿದೆ. 105 20-22 ವಾಕ್ಯಗಳನ್ನು ನಾನು ಓದ್ತಿದ್ದೇನೆ. ಅರಸನು ಅಪ್ಪಣೆ ಮಾಡಿ ಅವನನ್ನು ತಪ್ಪಿಸಿದನು, ಜನಪತಿಯು ಅವನನ್ನು ಬಿಡಿಸಿದನು,
ಅವನನ್ನು ತನ್ನ ಮನೆಗೆ ಯಜಮಾನನನ್ನಾಗಿಯೂ ತನ್ನ ಆಸ್ತಿಗೆಲ್ಲ ಅಧಿಕಾರಿಯನ್ನಾಗಿಯೂ ಮಾಡಿದನು. ತನ್ನ ಪ್ರಧಾನರನ್ನು ಇಷ್ಟಾನುಸಾರವಾಗಿ ಬಂಧಿಸುವುದಕ್ಕೂ ತನ್ನ ಮಂತ್ರಿಗಳಿಗೆ ಬುದ್ಧಿ ಕಲಿಸುವುದಕ್ಕೂ ಅವನಿಗೆ ಅಧಿಕಾರ ಕೊಟ್ಟನು. ಒಬ್ಬ ವ್ಯಕ್ತಿಯನ್ನು ದೇವರು ಪರಿಶೋಧನೆ ಮಾಡುವಾಗ ಯಾವ ಮಟ್ಟಕ್ಕೆ, ಯಾವ ಒಂದು ಸ್ಥಾನಕ್ಕೆ ದೇವರು ಆತನನ್ನು ಕೊಂಡೊಯ್ತಾನೆ ಎಂಬುದನ್ನು ಈ ವಚನಗಳಲ್ಲಿ ನಾವು ಕಾಣಬಹುದು. ಅಣ್ಣಂದಿರಿಂದ ಮೋಸವಾಗಿ ಆತನು ಮಾರಾಟ ಮಾಡಲ್ಪಟ್ಟು ಪೋತಿಫರನ ಮನೆಯಲ್ಲಿ ಆತನು ಬಿದ್ದರೂ ಸಹ ಅಲ್ಲೂ ಕೂಡ ನಂಬಿಗಸ್ತನಾಗಿದ್ದ. ಅನ್ಯಾಯವಾಗಿ ಸೆರೆಮನೆಯಲ್ಲಿ ಬೀಳ್ತಾನೆ, ಅಲ್ಲೂ ಕೂಡ ದೇವರಿಗೆ ನಂಬಿಗಸ್ತನಾಗಿದ್ದ. ಅದರ ಪ್ರಯುಕ್ತ ದೇವರು ಆತನನ್ನು ಅಭಿಷೇಕಿಸಿ ಆತನನ್ನು ದೇವರು ಐಗುಪ್ತ ದೇಶಕ್ಕೆ ಅರಸನನ್ನಾಗಿ ಮಾಡ್ತಾನೆ. ಒಂದು ಉನ್ನತ ಸ್ಥಾನಕ್ಕೆ ದೇವರ ಆತನನ್ನು ಕೊಂಡು ಹೋಯ್ತಾನೆ. ಯಾಕೆ ಎಂಬುದಾಗಿ ಹೇಳುವಾಗ ಯೋಸೇಫನು ತನ್ನನ್ನು ತಾನು ದೇವರ ಪರೀಕ್ಷೆಗೆ ಒಪ್ಪಿಸಿಕೊಡ್ತಾನೆ. ನಾವು ದೇವರ ಪರೀಕ್ಷೆಗೆ ಒಪ್ಪಿಸಿಕೊಡುವಾಗ ನಾವು ಊಹಿಸದಂತಹ ಅತಿ ಅದ್ಭುತಗಳು ನಮ್ಮ ಜೀವಮಾನದಲ್ಲಿ ನಡೆಯುವಂಥವಾಗಿವೆ. ಯೋಸೇಫನ ಜೀವನದಲ್ಲಿ ಅದೇ ನಡೆಯಿತು. ಆದ್ದರಿಂದ ಆತನು ಐಗುಪ್ತ ದೇಶದಲ್ಲಿ ಉನ್ನತ ಸ್ಥಾನಕ್ಕೆ ಏರಿ ಹೋಗೋದನ್ನು ನಾವು ಕಾಣ್ತೇವೆ. ಆದ್ದರಿಂದ ಈ ಒಂದು ಪರೀಕ್ಷೆಗಳು ನಮಗೆ ಬಹಳ ಒಳ್ಳೆಯದನ್ನು ಮಾಡುವಂಥದ್ದಾಗಿದೆ. ಆ ಪರೀಕ್ಷೆಗಳಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕಷ್ಟೇ. ಪರೀಕ್ಷೆಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ಬೇಕು, ಅದರಲ್ಲಿ ದೇವರ ಕೃಪೆಯಿಂದ ಉತ್ತೀರ್ಣರಾಗಬೇಕು, ಒಳ್ಳೆ ಅಂಕಗಳನ್ನು ಕೂಡ ಪಡಿಬೇಕು ಎಂಬತಕ್ಕಂಥದ್ದನ್ನು ಇದರಲ್ಲಿ ನಾನು ಸೇರಿಸ್ಕೊಳ್ಳೋಕೆ ಇಷ್ಟಪಡ್ತೇನೆ. ಒಂದು ಸಣ್ಣ ವಿರಾಮಕ್ಕೆ ಸಮಯ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತೆ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಬುಧವಾರದ ಪಾಠಕ್ಕೆ ಬಂದಿದ್ದೇವೆ. ದುಷ್ಟರ ಒಂದು ಆಲೋಚನೆ ಅಥವಾ ದುಷ್ಟರ ದುಷ್ಟತನ ಹೇಳಿ. ದುಷ್ಟರ ಮಾರ್ಗ ಎಷ್ಟು ಮೋಸಕರವಾದದ್ದು ಎಂಬುದಾಗಿ ಇದು ದಾವಿದನ ಕೀರ್ತನೆ. ಆತನ ತನ್ನ ಅನುಭವದಲ್ಲಿ ದುಷ್ಟತನಕ್ಕೆ ಎಂಥ ಅಂತ್ಯ ಆಗುತ್ತೆ, ಹೇಗೆ ಮೋಸ ಹೋಗ್ತಾರೆ ಜನ ಎಂಬ ವಿಷಯವನ್ನು ತಿಳಿಸ್ತದಾನೆ. ಕೀರ್ತನೆ 141ನೇ ಅಧ್ಯಾಯಕ್ಕೆ ಬರೋಣ. 9ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಕೆಡುಕರು ಹೊಡ್ಡಿದ ಹುಲ್ಲಿನಲ್ಲಿ ಸಿಕ್ಕಿ ಬೀಳದಂತೆ ನನ್ನನ್ನು ಕಾಪಾಡು, ಅವರಿಟ್ಟ ಬೋನಿಗೆ ನನ್ನನ್ನು ತಪ್ಪಿಸು, ದುಷ್ಟರು ತಮ್ಮ ಬಲೆಯಲ್ಲಿ ತಾವೇ ಬಿದ್ದು ಹೋಗಲಿ, ಆಗಲೇ ನಾನು ತಪ್ಪಿಸಿಕೊಳ್ಳುವೆನು. ಇವತ್ತು ನಾನು ಅನೇಕ ಸರಿ ದುಷ್ಟರು ನೋಡಿದಾಗ ನಮಗೆ ಉರಿಗೊಳ್ತೇವೆ, ನಾವು ಕೋಪ ಮಾಡ್ಕೊಳ್ತೇವೆ, ಅವ್ರಿಗೆ ಹೇಗಾರು ಮಾಡಿ ಪ್ರತೀಕಾರ ಮಾಡಬೇಕೆಂಬುದಾಗಿ ಬಯಸ್ತೇವೆ. ಆದರೆ ಯಾರು ದೇವರ ಮೇಲೆ ಭರವಸೆ ಇಟ್ಟಿರ್ತಾರೆ, ನಮ್ಮ ದುಷ್ಟರು ಎಷ್ಟೇ ನಮ್ಮ ಕುತಂತ್ರ ಮಾಡಿದ್ರೂ ಅವ್ರ ಬಲೆಯಲ್ಲಿ ಅವರೇ ಬೀಳ್ತಾರೆ. ಅವ್ರು ನಮಗೇನೋ ಹಳ್ಳ ತೋಡಿದ್ರೆ ಹಳ್ಳಕ್ಕೆ ಅವರೇ ಬೀಳ್ತಾರೆ. ಇದು ದಾವಿದನ ಪ್ರಾರ್ಥನೆ ಆಗಿತ್ತು. ಇವತ್ತು ದಾವಿದನ ಪ್ರಾರ್ಥನೆಯನ್ನು ನಾವು ಮಾಡಿದಾಗ ನಾವು ದುಷ್ಟರ ಹಾಗೆ ನಾವು ಮೋಸ ಹೋಗಲ್ಲ. ಸ್ವಾಮಿ ಹೇಳ್ತಾನೆ ಕೀರ್ತನೆ 1ನೇ ಅಧ್ಯಾಯದಲ್ಲೇ, ಯಾವನೂ ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುತ್ತಾ ಅದನ್ನು ಧ್ಯಾನ ಮಾಡ್ತಾನೆ ಹಗಲಿರಳು, ಅವನೇ ಭಾಗ್ಯವಂತನಂತೆ. ಇವತ್ತು ನಾವು ಭಾಗ್ಯವಂತರಾಗಬೇಕಾದ್ರೆ ದುಷ್ಟರು ನೋಡಿ ನಾವು ಹುರಿಗೊಳ್ಬಾರ್ದು. ಇವಾಗ ನೀವು ಹೇಳಿದಂಗೆ ನಾವು ಈಗಲೇ ಹೇಳಿದ್ದೇವೆ ಹಿಂದೆ, ದುಷ್ಟರು ಹೇಗಿರ್ತಾರೆ, ಅವ್ರು ಹೂವನ್ನಾಗಿರ್ತಾರೆ, ಅವ್ರು ಹುಲ್ಲನ್ನಾಗಿರ್ತಾರೆ, ನೆರಳನ್ನಾಗಿರ್ತಾರೆ, ಆವಿಯಾಗಿರ್ತಾರಂತೆ. ಅವ್ರು ಜಲ್ದಿ ಮಾಯ ಆಗುತ್ತೆ. ಇದು ಸ್ವಲ್ಪ ಕಾಲ ಮಾತ್ರ, ಅಲ್ಪ ಕಾಲ. ನಮಗೆ ಅಲ್ಪ ಕಾಲ ಭಾಳ ದೀರ್ಘಕಾಲ ಅಂತ ಕಾಣುತ್ತೆ. ಆದರೆ ಸ್ವಾಮಿ ಹೇಳ್ತಾನೆ, ಸ್ವಲ್ಪ ತಾಳ್ಕೋ, ಶಾಂತಿಯಿಂದ ಇರು, ಮೋಸ ಹೋಗಬೇಡ, ಅವರು ನಾಶ ಆಗ್ತಾರೆ ಎಂಬುದ ಸತ್ಯವನ್ನು ತಿಳಿಸ್ತಾರೆ. ಇಲ್ಲಿ 3 ಅಂಶವನ್ನು ತಿಳಿಸ್ಲಿಕ್ಕೆ ಬಯಸ್ತಾರೆ. 141ನೇ ಅಧ್ಯಾಯ 4ನೇ ವಚನದಲ್ಲಿ, ನನ್ನ ಹೃದಯವು ದುರಾಚಾರವನ್ನು ಮೆಚ್ಚದಂತೆಯೂ ನಾನು ದುಷ್ಟರೊಡನೆ ಕೂಡಿ ಕೆಟ್ಟ ಕೆಲಸಗಳನ್ನು ನಡೆಸಿದಂತೆಯೂ ನನ್ನನ್ನು ಕಾಪಾಡು, ಅವರ ಮೃಷ್ಟನವು ನನಗೆ ಬೇಡವೇ ಬೇಡ. ಸೊ ನಮ್ಮ ಹೃದಯ ಏನಾಗಬಾರ್ದು ಅಂದರೆ ದುಷ್ಟತನಕ್ಕೆ ಹೋಗಬಾರ್ದು. ಮೊದಲನೇದಾಗಿ ಅವ್ರ ಹಾರ್ಟ್ ಶುಡ್ ನಾಟ್ ಇನ್ಕ್ಲೈನ್ ಟು ದ ಈವಿಲ್ ಅಂತ. ಸಹಜವಾಗಿ ದುಷ್ಟರು ಹೇಳಿಕೆ ಆಗೋದು ನೋಡಿ, ನಾವು ದುಷ್ಟತನ ಮಾಡೋಣ ಅಂತ ಬಯಸ್ತೀವಿ, ಆದರೆ ನಾವು ಮರಳಾಗಬಾರ್ದು, ಮೋಸ ಹೋಗಬಾರ್ದು. 2ನೇ ಅಂಶ ಅಂತ ಹೇಳಿದ್ರೆ, ಅವರ ದುಷ್ಕೃತ್ಯಗಳಿಗೆ ನಾವು ಒಳಗಾಗಬಾರ್ದು. ಕೆಟ್ಟ ಕಾರ್ಯ ಮಾಡಿ ಅವ್ರು ಹೇಳಿಕೆ ಆಗ್ತಾರೆ, ಅಭಿವೃದ್ಧಿ ಆಗ್ತಾರೆ, ಶ್ರೀಮಂತರಾಗ್ಬೋದು. ಕೆಲವರು ನಮ್ಮ ಕ್ರೈಸ್ತಿಯ ಅನುಭವದಲ್ಲಿ ನೋಡ್ತೇವೆ, ಅನೇಕರು ಮೋಸ ಮಾಡೋರು ಏನಾಗ್ತಾರೆ, ಹೇಳಿಕೆ ಆಗ್ಬಿಡ್ತಾರೆ, ಫಾಸ್ಟ್ ಮನಿ ಅಂತ ಹೇಳ್ತಾರೆ. ಐರನ್ ವೈಟ್ ಅವರು ಹೇಳ್ತಾರೆ ಭಾಳ ಸ್ಪಷ್ಟವಾಗಿ, ಈ ಫಾಸ್ಟ್ ಮನಿ ಅಂತ ಹೇಳಿದ್ರೆ ವೇಗವಾಗಿ ಹಣ ಮಾಡೋ ಮಾರ್ಗವನ್ನು ಹಿಡಿಬೇಡಿ, ಅದು ಮೋಸಕರವಾದದ್ದು, ಇದು ಸೈತಾನ ಹುರುಳು. ಇವತ್ತು ಅನೇಕರು ಆಕರ್ಷಣಮಯವಾಗಿ ದೇವರ ಆಲೋಚನೆ ಬಿಟ್ಟು ದುಷ್ಟ ಆಲೋಚನೆ ಮಾಡ್ತಿದ್ದಾರೆ. ಅದರಿಂದ ಮರಳಾಗಬೇಡಿ ಅಂತ. 3ನೇದು ಅಂತ ಹೇಳಿದ್ರೆ, ಇದು ಅವರ ಭೋಜನದಲ್ಲಿ ನೀವು ಪಾಲ್ಗೊಳ್ಬೇಡಿ. ದುಷ್ಟತರ ಸಂಗಡ ಏನು ಮಾಡಬೇಡಿ, ಭಾಳ ವಿಜೃಂಭಣೆಯಾಗಿ ಅವರು ಭೋಜನ ಬಡಿಸ್ಬೋದು, ಆದರೆ ಸ್ವಾಮಿ ಹೇಳ್ತಾನೆ ನೀತಿವಂತ ಸಂಗಡ ಸೊಪ್ಪಿನ ಆಹಾರವೇ ಲೇಸ್ ಅಂತ ಹೇಳ್ತಾನೆ. ಅದರಿಂದ ನಾವು ದೀನರಾಗಿ ಜೀವಿಸಿದ್ರೆ ನಮಗೆ ಸಂತೋಷ ಇದೆ, ಸಮಾಧಾನ ಇರ್ತದೆ. ದುಷ್ಟರ ಸಂಗಡ ಸೇರಿ ನಾವು ನಾಶ ಆಗಲಿಕ್ಕೆ ಯೋಚನೆ ಮಾಡಿದೆ ನಮ್ಮ ಹೃದಯವನ್ನು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ಒಪ್ಪಿಸ್ಕೊಟ್ರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಆತ ನೀತಿಯ ಮಾರ್ಗದಲ್ಲಿ ನಡೆಸ್ತಾನೆ, ನಮ್ಮನ್ನು ಮೋಸದ ಜೀವಿತದಿಂದ ತಪ್ಪಿಸ್ತಾನೆ. ವಂಡರ್ಫುಲ್. ಗುರುವಾರದ ಪಾಠಕ್ಕೆ ನಾವು ಹೋಗೋದಾದರೆ, ನೀತಿವಂತಿಕೆಯಲ್ಲಿ ಜೀವಿಸ್ತಕ್ಕಂಥವ್ರಿಗೆ ಆಶೀರ್ವಾದವಿದೆ.
ಏನು ಆಶೀರ್ವಾದ ಇದೆ? ಕೀರ್ತನೆಗಳು ಮೊದಲನೇ ಅಧ್ಯಾಯದಲ್ಲೇ ಬಹಳ ಸೊಗಸಾಗಿ ದಾವೀದನು ಬರೀತಾನೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದಕರೊಡನೆ ಕೂತುಕೊಳ್ಳದೆ. ಇಲ್ಲಿ ಕೀರ್ತನೆಗಾರನು ಹೇಳ್ತಿರೋದು ಯಾರಂತೆ ನಡೆಯಬಾರದು, ಎಲ್ಲಿ ನಿಂತುಕೊಳ್ಳಬಾರದು, ಎಲ್ಲಿ ಕೂತ್ಕೊಳ್ಳಬಾರದು, ಈ ಮೂರು ಮಾತುಗಳನ್ನು ಒಂದೇ ವಚನದಲ್ಲಿ ತಿಳಿಸ್ತಾ ಇದ್ದಾನೆ. ಎರಡನೇದಾಗಿ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯನು. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವರು ಯಾವ ರೀತಿ ಇರ್ತಾರೆ ಎಂಬುದನ್ನು ಮುಂದಿನ ವಚನದಲ್ಲಿ ಬರೀತಾನೆ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ದುಷ್ಟರು ಹಾಗಲ್ಲ. ನಾವು ನೋಡುವುದಾದರೆ ಗಾಳಿ ಬಡುಕೊಂಡು ಹೋಗುವ ಹೊಟ್ಟಿನಂತಿದ್ದಾರೆ. ಯೆಹೋವನ ಭಯಭಕ್ತಿಯಲ್ಲಿದ್ದು ಧರ್ಮಶಾಸ್ತ್ರವನ್ನು ಧ್ಯಾನ ಮಾಡುವವರು ಏಳಿಗೆಯನ್ನು ಕಾಣ್ತಾರೆ, ಆಶೀರ್ವಾದವನ್ನು ಹೊಂದ್ತಾರೆ. ಆದರೆ ದುಷ್ಟರು ಹಾಳಾಗ್ತಾರೆ ಎಂಬುದನ್ನು ಈ ವಾಕ್ಯ ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಿದೆ. ಅದೇ ರೀತಿ 128ನೇ ಅಧ್ಯಾಯದಲ್ಲೂ ಸಹ ದಾವೀದನು ಬಹಳ ಸೊಗಸಾಗಿ ಹೇಳ್ತಾನೆ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಮೊಟ್ಟ ಮೊದಲನೇ ಆಶೀರ್ವಾದ, ನಿನ್ನ ಕಷ್ಟಾರ್ಜಿತವನ್ನು ನೀನೇ ತಿಂತೀಯ. ಬಡ್ಡಿ ತಿನ್ನೋರಿಲ್ಲ, ವೈದ್ಯರಿಗೆ ನೀನು ಕೊಡೋದಿಲ್ಲ, ಬದಲಾಗಿ ನೀನೇ ನಿನ್ನ ಕಷ್ಟಾರ್ಜಿತವನ್ನು ನೀನು ತಿಂತೀಯ ಎಂಬುದಾಗಿ ಹೇಳ್ತಾನೆ. ನೀನು ಧನ್ಯನು, ನಿನಗೆ ಶುಭವಿರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದಂತಹ ದ್ರಾಕ್ಷಾಲತೆಯಂತ ಇರ್ತಾಳೆ. ನಿನ್ನ ಮಕ್ಕಳು ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳೋ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತೆ ಇರ್ತಾರೆ. ಅಂದರೆ ನಿನ್ನ ಕುಟುಂಬ ಆಶೀರ್ವಾದವನ್ನು ಹೊಂದುತ್ತೆ. ನಿನ್ನ ಕುಟುಂಬದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಪರಿಷ್ಕಾರವಾಗ್ತವೆ. ನಿನ್ನ ಹೆಂಡತಿ ಚೆನ್ನಾಗಿರ್ತಾಳೆ, ನಿನ್ನ ಮಕ್ಕಳು ಚೆನ್ನಾಗಿರ್ತಾರೆ, ನಿನ್ನ ಕುಟುಂಬ ಆಶೀರ್ವಾದವನ್ನು ಹೊಂದುತ್ತೆ. ನೀನು ಮಾಡುವಂಥದ್ದೆಲ್ಲವೂ ಕೂಡ ಜಯವನ್ನು ನೀನು ಕಾಣ್ತೀಯಾ ಎಂಬುದನ್ನು ಇಲ್ಲಿ ದಾವೀದನು ಬಹಳ ಚೊಕ್ಕದಾಗಿ ಬಹಳ ಸ್ಪಷ್ಟವಾಗಿ ತಿಳಿಸೋದನ್ನು ನಾವು ಕಾಣ್ತಿದ್ದೇವೆ. ಆದ್ದರಿಂದ ಯೆಹೋವನ ಭಯವನ್ನು ನಾವು ಪಡುವಾಗ, ಯೆಹೋವ ದೇವರಿಗೆ ನಾವು ಭಯವನ್ನು ಪಡುವಾಗ ಖಂಡಿತವಾಗಲೂ ಈ ಒಂದು ಕೆಟ್ಟತನವನ್ನು ನಾವು ದೂರ ಮಾಡಿಕೊಂಡಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ, ದೇವರು ನಮ್ಮನ್ನು ಕೈ ಹಿಡಿತಾನೆ, ದೇವರು ನಮ್ಮನ್ನು ನಡೆಸ್ತಾನೆ. ನಮ್ಮ ಕುಟುಂಬಗಳಲ್ಲಿ ಆಶೀರ್ವಾದ ಇರುತ್ತೆ, ನಮ್ಮ ಜೀವನದಲ್ಲಿ ಆಶೀರ್ವಾದ ಇರುತ್ತೆ, ನಮ್ಮ ಮಕ್ಕಳು ಆಶೀರ್ವಾದವನ್ನು ಹೊಂದ್ತಾರೆ. ನಾವು ಕೆಲಸ ಮಾಡುವ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಆಶೀರ್ವಾದವನ್ನು ನಾವು ಕಾಣಬಹುದು. ಅದೇ ಯೋಸೇಫನ ಜೀವನದಲ್ಲೂ ಕೂಡ ಕಾಣ್ತೇವೆ. ಆತನು ಎಲ್ಲಿ ಹೋಗಿ ಪೋತಿಫರನ ಮನೆಯಲ್ಲಿ ಕೆಲಸ ಮಾಡಿದರೂ ಸಹ ಆ ಮನೆಯನ್ನೆಲ್ಲವೂ ಕೂಡ ದೇವರ ಆಶೀರ್ವಾದ ಮಾಡ್ತಾನೆ. ಅಲ್ಲೂ ಕೂಡ ನಿಷ್ಠಾವಂತ ಮನುಷ್ಯನಾಗಿರುವಾಗ ಅಲ್ಲೂ ಕೂಡ ಆತನ ಆಶೀರ್ವಾದವನ್ನು ಕಾಣ್ತಾನೆ. ಆದ್ದರಿಂದ ದೇವರ ಭಯಭಕ್ತಿಯುಳ್ಳವರಾಗಿ ನಾವು ಜೀವಿಸುವಾಗ ನಾವು ಎಲ್ಲೇ ಇದ್ದರೂ ಕೂಡ ನಾವು ಖಂಡಿತವಾಗಲೂ ಕೂಡ ಆಶೀರ್ವಾದವನ್ನು ಕಾಣುವಂಥವರಾಗಿದ್ದೇವೆ. ನೀತಿವಂತಿಕೆಯಲ್ಲಿ ಬಹಳಷ್ಟು ಆಶೀರ್ವಾದಗಳಿವೆ. ಕೆಲವೊಮ್ಮೆ ಅದು ಸ್ವಲ್ಪ ತಡವಾಗಿ ಬರಬಹುದು, ಆದರೆ ಬರುವಂಥ ಸಮಯದಲ್ಲಿ ನನಗೆ ಈ ವಚನ ತುಂಬ ಇಷ್ಟ. ದೇವರು ಪರಲೋಕದ ದ್ವಾರಗಳನ್ನು ತೆರೆದು ಹಿಡಿಯಲಾರದಷ್ಟು ಆಶೀರ್ವಾದವನ್ನು ಕೊಡ್ತಾನೆ. ದೇವರ ಆಶೀರ್ವಾದ ಐಶ್ವರ್ಯ ಕೊಡುತ್ತೆ ಅಂತ ಕೂಡ ನಮ್ಮೆಲ್ಲರಿಗೂ ವಚನ ಗೊತ್ತಿದೆ. ತುಂಬ ಚೆನ್ನಾಗಿ ಬಹಳಷ್ಟು ಅಂಶಗಳನ್ನು ತಿಳಿಸ್ಕೊಟ್ರಿ. ಆ್ಯಕ್ಚುಲಿ ಇನ್ನೂ ಇದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡ್ಬೋದು, ಆದರೆ ಸಮಯಬದ್ಧರಾಗಿದ್ದೇವೆ. ನಿಮ್ಮೂರನ್ನು ನಾನು ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಒಂದು ವೇಳೆ ಈ ವಿಷಯವನ್ನು ಚರ್ಚೆ ಮಾಡ್ಬೋದಾಗಿತ್ತು ಅವರು ಅಂತ ನಿಮ್ಗೆ ಅನಿಸಿದ್ರೆ ನಮಗೆ ನೀವು ಪತ್ರಗಳನ್ನು ಬರೀಬಹುದು. ಆ ಪತ್ರಗಳ ಮೂಲಕ ನಿಮಗೆ ಉತ್ತರವನ್ನು ಕೊಡಲಿಕ್ಕೆ ನಾವು ಪ್ರಯತ್ನಿಸ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.